ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಗಸ್ಟ್ 16ರಿಂದ ಶುರು ಆಗ್ತಿದೆ. ಇದ್ರ ಪ್ರೋಮೋನು ಬಿಟ್ಟಿದ್ರು. ಬಿಗ್ ಬಾಸ್ ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಶುರು ಆಗ್ತಿದೆ ಈ ಸತಿ ಬರೋ ಸ್ಪರ್ಧಿಗಳು ಡೈರೆಕ್ಟ್ ಬಿಗ್ ಬಾಸ್ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಅದಕ್ಕಂತಾನೆ ಒಂದು ಸಪ್ರೇಟ್ ಶೋನೇ ಮಾಡಿದ್ದಾರೆ. ಈ ಅಗ್ನಿ ಪರೀಕ್ಷೆ ಅನ್ನೋ ಶೋನಲ್ಲಿ ಬಿಗ್ ಬಾಸ್ ಒಳಗಡೆ ಸ್ಪರ್ಧಿಗಳು ಹೋಗ್ಬೇಕಂದ್ರೆ ಕೆಲವೊಂದು ಪರೀಕ್ಷೆಗಳನ್ನ ಇವರು ಎದುರಿಸಿ ಹೋಗಬೇಕು. ಆ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ 3 ಜನ ಜಡ್ಜಸ್ ಇರ್ತಾರೆ. ಆದರೆ ಇದಕ್ಕೆ ಯಾರು ಜಡ್ಜಾಗಿ ಬರ್ತಿದ್ದಾರೆ ಅಂತ ಈಗ ಮಾಹಿತಿ ಬಂದಿದೆ. ನಾನು ಮೊದಲು ಹೇಳಿದೆ, ಆದರೆ ಅದರಲ್ಲಿ ಕೆಲವೊಂದು ಚೇಂಜಸ್ ಇದೆ. ಇದರಲ್ಲಿ 3 ಜನ ಜಡ್ಜಸ್ ಇರ್ತಾರೆ. ಆ ಜಡ್ಜಸ್ ಯಾರು ಅಂತ ಎಲ್ರಿಗೂ ಒಂದು ಕುತೂಹಲ ಇದೆ. ಆದರೆ ಇದನ್ನು ಕೇಳಿ ಕೆಲವರಿಗೆ ಬೇಜಾರು ಆಗತ್ತೆ. ಯಾಕಂದರೆ ಇಷ್ಟು ದಿನದಿಂದ ಓಡ್ತಾ ಇದ್ದ ಸುದ್ದಿ ಏನು ಅಂದರೆ ಗಿಲ್ಲಿ ಇದಕ್ಕೆ ಜಡ್ಜಾಗಿ ಬರ್ತಾನೆ ಅಂತ. ಆದರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಗಿಲ್ಲಿ ಇದಕ್ಕೆ ಜಡ್ಜಾಗಿ ಬರ್ತಿಲ್ಲ. ಈ ಸುದ್ದಿ ಕೇಳಿ ಎಲ್ರಿಗೂ ತುಂಬಾ ಬೇಜಾರಾಗತ್ತೆ. ಯಾಕಂದರೆ ಗಿಲ್ಲಿನ ಈ ಶೋ ಅಲ್ಲಿ ನೋಡಬೇಕು ಅಂತ ತುಂಬ ಜನ ಕಾಯ್ತಿದ್ರು. ತುಂಬ ದಿನ ಆದಮೇಲೆ ಗಿಲ್ಲಿನ ಈ ಒಂದು ಶೋ ಅಲ್ಲಿ ನೋಡ್ಬೋದು ಅನ್ನೋ ಆಸೆಯಲ್ಲಿದ್ದರು. ಅವ್ರಿಗೆಲ್ಲ ಇದು ನಿರಾಸೆ ಉಂಟು ಮಾಡಿದೆ. ಗಿಲ್ಲಿ ಬರಲಿಲ್ಲ ಅಂದರೆ ಮತ್ತಾರು ಬರ್ಬೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀರ. ಬಿಗ್ ಬಾಸ್ 10 ಸಂಗೀತ ಶೃಂಗೇರಿ ಇವರು ತುಂಬಾ ಸದ್ದು ಮಾಡಿದರು. ತುಂಬ ಜನ ಇಷ್ಟನೂ ಪಡ್ತಿದ್ರು ಇವ್ರನ್ನ. ಇವರು ಟಾಸ್ಕ್ ಎಲ್ಲ ಯಾವ ರೀತಿ ಆಡ್ತಾ ಇದ್ರು ಅಂದರೆ ಸಿಮ್ಮಿಣಿ ಅಂತ ಹೆಸರು ಬಂದಿತ್ತು ಇವ್ರಿಗೆ. ಇವರು ವಿನ್ ಆಗಿಲ್ಲ ಅಂದ್ರೇನು ವಿನ್ನರ್ ಅಷ್ಟೇ ಸಪೋರ್ಟ್ ಇತ್ತು ಇವ್ರಿಗೆ. ಈಗ ಇವರು ಜಡ್ಜ್ ಆಗಿ ಈ ಶೋದಲ್ಲಿ ಕಾಣಿಸ್ಕೊತಿದ್ದಾರೆ. ಮತ್ತೊಬ್ಬ ಜಡ್ಜ್ ಕೂಡ ಬಿಗ್ ಬಾಸ್ 10 ಸ್ಪರ್ಧಿನೇ ಬರ್ತಿದ್ದಾರೆ, ವಿನಯ್ ಗೌಡ. ಇವರು ಟಾಸ್ಕ್ಗಳಲ್ಲಿ ಮುಂದೆನೇ ಇದ್ದರು. ಸಂಗೀತ ಮತ್ತು ವಿನಯ್ ಇವರಿಬ್ಬರ ಮಧ್ಯೆ ತುಂಬಾ ಪೈಪೋಟಿ ಇತ್ತು. ಈ ಶೋ ಅಲ್ಲಿ ಇವರಿಬ್ಬರು ಜಡ್ಜಸ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಮತ್ತೊಬ್ಬರು ನಾನು ಮೊದಲೇ ಹೇಳಿರೋ ರೀತಿ ಶ್ರುತಿ ಅವರು ಕಾಣಿಸ್ಕೊಳ್ತಿದ್ದಾರೆ. ಇವರು ಬಿಗ್ ಬಾಸ್ ವಿನ್ನರು. ಇವ್ರನ್ನ ಹಿರಿಯ ಸ್ಪರ್ಧಿ ಅಂತ ಹೇಳ್ಬೋದು. ಇವರು ಬಿಗ್ ಬಾಸ್ 3 ಕಾಣಿಸ್ಕೊಂಡಿದ್ರು, ಅದರಲ್ಲಿ ವಿನ್ನೂ ಆಗಿದ್ರು. ಮತ್ತು ವಯಸ್ಸಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಇರೋರು. ಇವ್ರು 3 ಜನ ಜಡ್ಜಸ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ. ಮತ್ತು ಆ್ಯಂಕರ್ ಆಗಿ ಅನುಪಮ್ ಅವ್ರು ಕಾಣಿಸ್ಕೊತಾರೆ ಅನ್ನೋ ಸುದ್ದಿ ಇತ್ತು. ಯಾವ ರೀತಿ ಜಿ ಕನ್ನಡದಲ್ಲಿ ಅನುಶ್ರೀ ಅವರು, ಅದೇ ರೀತಿ ಕಲರ್ಸ್ ಕನ್ನಡದಲ್ಲಿ ಅನುಪಮ ಅವರು. ಯಾಕಂದರೆ ಜಿ ಕನ್ನಡದಲ್ಲಿ ಬರೋ ಶೋ ಎಲ್ಲ ಅನುಶ್ರೀ ಅವರೇ ಆ್ಯಂಕರ್ ಆಗಿರ್ತಾರೆ. ಅದೇ ರೀತಿ ಕಲರ್ಸ್ ಕನ್ನಡದಲ್ಲಿ ಬರೋ ಶೋಗಳಿಗೆ ಅನುಪಮ ಅವರು ಆ್ಯಂಕರ್ ಆಗಿರ್ತಾರೆ. ಇವರೇ ಈ ಸತಿ ಆ್ಯಂಕರ್ ಅಂತ ತುಂಬ ಸುದ್ದಿಗಳು ಓಡಾಡ್ತಾ ಇತ್ತು. ಆದರೆ ಈಗ ಇದರಲ್ಲಿ ಬದಲಾವಣೆ ಆಗಿದೆ. ಅಗ್ನಿ ಪರೀಕ್ಷೆ ಈ ಶೋದಲ್ಲಿ ನಿರಂಜನ್ ದೇಶಪಾಂಡೆ ಅವರು ಆ್ಯಂಕರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಇದು ಒಳ್ಳೆ ತೀರ್ಮಾನ ಅಂತಲೇ ಹೇಳ್ಬೋದು. ನಿರಂಜನ್ ಆ್ಯಂಕರಿಂಗು ತುಂಬ ಜನಕ್ಕೆ ಇಷ್ಟ. ಇವರು ಆ್ಯಂಕರ್ ಆಗಿ ಕಾಣಿಸ್ಕೊಳ್ಳೋದ್ರಿಂದ ಈ ಶೋನಲ್ಲಿ ತುಂಬ ಮಜವಾಗಿರುತ್ತೆ. ಇನ್ನು ಇದು ಆಗಸ್ಟ್ 16ರಿಂದ ಶುರು ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನು ಮುಂದೆ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.